ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮತ್ತೊಂದು ಕಡೆ ಕೇರಳಕ್ಕೆ ಬರುವುದಾದ್ರೆ ಸಿಎಂ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ವೇಣುಗೋಪಾಲ್, ಸತೀಶನ್, ಚೆನ್ನಿತ್ತಲ ಈ ಮೂವರ ನಡುವೆ ರೇಸ್ ಶುರುವಾಗಿದ್ದು ಈಗಾಗಲೇ ವೀಕ್ಷಕರು ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಇವತ್ತು ಈ ವರದಿ ಖರ್ಗೆ ಕೈ ಸೇರಲಿದೆ. ಕೇರಳಂನಲ್ಲಿ ಸಿಎಂ ಪಟ್ಟಕ್ಕಾಗಿ ಮೂವರು ನಾಯಕರ ಪೈಪೋಟಿ. ವೇಣುಗೋಪಾಲ್, ಸತೀಶನ್, ಚೆನ್ನಿತ್ತಲ ಯಾರಿಗೆ ಪಟ್ಟಾಭಿಷೇಕ? ವೀಕ್ಷಕರಿಂದ ಶಾಸಕರ ಅಭಿಪ್ರಾಯ ಸಂಗ್ರಹ, ಖರ್ಗೆಗೆ ಇಂದು ವರದಿ ಸಲ್ಲಿಕೆ. ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿರೋ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನಲ್ಲಿ ಸಿಎಂ ಆಯ್ಕೆ ವಿಚಾರ ಕಗ್ಗಂಟಾಗಿದೆ. ಚುನಾವಣಾ ಫಲಿತಾಂಶ ಬಂದು 4 ದಿನಗಳಾದರೂ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಲು ಕಾಂಗ್ರೆಸ್ನಲ್ಲಿ ಭಾರಿ ಕಸರತ್ತು ನಡೀತಾ ಇದೆ. ಸಿಎಲ್ಪಿ ನಾಯಕನ ಆಯ್ಕೆಗೆ ಮೊನ್ನೆಯೇ ತಿರುವನಂತಪುರಂಗೆ ಬಂದಿಳಿದ ಎಐಸಿಸಿ ವೀಕ್ಷಕರಾದ ಅಜಯ್ ಮಕೇನ್ ಮತ್ತು ಮುಕುಲ್ ವಾಸ್ನಿಕ್ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಎಲ್ಲ 63 ಶಾಸಕರ ಅಭಿಪ್ರಾಯ ಸಂಗ್ರಹಿಸಿರುವ ವೀಕ್ಷಕರು ದೆಹಲಿಗೆ ತೆರಳಿದ್ದಾರೆ. ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ವರದಿ ಸಲ್ಲಿಸಿದ್ದಾರೆ. ಶಾಸಕ ಸಭೆಯಲ್ಲಿ ಮುಂದಿನ ಸಿಎಂ ಯಾರಾಗಬೇಕು ಎಂಬುದನ್ನು ಮೇ 10ಕ್ಕೆ ಹೈಕಮಾಂಡ್ ನಿರ್ಧರಿಸಲಿದೆ. They adopted a resolution unanimously, President, to decide on who should be the leader of the legislature party. One line resolution पास हुआ, हाईकमांड के ऊपर सब चीज़ें छोड़ी गई हैं और उसके बाद में हम लोगों ने सभी एमएलए के साथ में 1-to-1 बात किया है. ಕೆಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ ಹಾಗೂ ವಿಡಿ ಸತೀಶನ್ ನಡುವೆ ಸಿಎಂ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಉಂಟಾಗಿದ್ದು ಹೈಕಮಾಂಡ್ ತಲೆನೋವು ತಂದಿಟ್ಟಿದೆ. ಶಾಸಕರ ಜೊತೆಗೆ ವೀಕ್ಷಕರ ಸಭೆಯ ಇನ್ಸೈಡ್ ಮಾಹಿತಿ TV9ಗೆ ಲಭ್ಯ ಆಗಿದ್ದು ಬಹುತೇಕ ಶಾಸಕರು, ಸಂಸದರು ಕೆಸಿ ವೇಣುಗೋಪಾಲ್ ಪರ ಇದ್ದಾರೆ ಎನ್ನಲಾಗಿದೆ. ಕೆಸಿ ವೇಣುಗೋಪಾಲ್ಗೆ ಶಾಸಕರು, ಸಂಸದರು ಸೇರಿ 46 ಜನ ಬೆಂಬಲ ಸೂಚಿಸಿದ್ದಾರೆ. ಇನ್ನು ರಮೇಶ್ ಚೆನ್ನಿತ್ತಲಗೆ 30 ಜನಪ್ರತಿನಿಧಿಗಳ ಬೆಂಬಲ ಸಿಕ್ಕಿದೆ. ಇನ್ನು ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ವಿಡಿ ಸತೀಶನ್ ಹಿಂದೆ 25 ಶಾಸಕರಿದ್ದಾರೆ ಎನ್ನಲಾಗಿದೆ. ಒಂದು ವೇಳೆ ಕೆಸಿ ವೇಣುಗೋಪಾಲ್ ಸಿಎಂ ಆದ್ರೆ 2 ಉಪಚುನಾವಣೆಗಳು ನಡೆಯೋ ಅನಿವಾರ್ಯತೆ ಇದೆ. ಸದ್ಯ ಕೆಸಿ ವೇಣುಗೋಪಾಲ್ ಅಲಪ್ಪುಜ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿದ್ದಾರೆ. ಸಿಎಂ ಆದ್ರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗಿದೆ. ಬಳಿಕ ಕಾಂಗ್ರೆಸ್ ಶಾಸಕರೋರ್ವರನ್ನ ರಾಜೀನಾಮೆ ಕೊಡಿಸಿ ಅವರೇ ಮತ್ತೆ ಚುನಾವಣೆಗೆ ನಿಲ್ಲಬೇಕಾಗುತ್ತೆ. ಎಐಸಿಸಿ ಅಧ್ಯಕ್ಷರಿಗೆ ವರದಿ, ಭಾನುವಾರ ಸಿಎಂ ರೇಸ್ ಕ್ಲೈಮ್ಯಾಕ್ಸ್. ಸದ್ಯ ಮೊದಲ ಹಂತವಾಗಿ ಶಾಸಕರು, ಸಂಸದರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. 2ನೇ ಹಂತದಲ್ಲಿ ಮುಸ್ಲಿಂ ಲೀಗ್ ಸೇರಿ ಯುಡಿಎಫ್ ನಾಯಕರ ಜೊತೆಗೂ ಎಐಸಿಸಿ ವೀಕ್ಷಕರು ಮಾತುಕತೆ ನಡೆಸಿದ್ದಾರೆ. ತಿರುವನಂತಪುರಂನ ತಾಜ್ ವಿವಾಂತ ಹೋಟೆಲ್ನಲ್ಲಿ ಯುಡಿಎಫ್ ನಾಯಕರ ಸಭೆ ನಡೆದಿದೆ. 3ನೇ ಹಂತದಲ್ಲಿ ಎಐಸಿಸಿ ವೀಕ್ಷಕರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ವರದಿ ನೀಡಲಿದ್ದಾರೆ. ಎಲ್ಲರನ್ನೂ ಪರಿಶೀಲನೆ ನಡೆಸಿರೋ ಕಾಂಗ್ರೆಸ್ ಹೈಕಮಾಂಡ್ ಭಾನುವಾರ ಅಂತಿಮ ನಿರ್ಧಾರ ಘೋಷಿಸಲಿದೆ. ನಿನ್ನೆ ರಾತ್ರಿ ದೆಹಲಿಗೆ ಮರಳಿರುವ ಕಾಂಗ್ರೆಸ್ ವೀಕ್ಷಕರು ಹೈಕಮಾಂಡ್ಗೆ ವರದಿ ನೀಡಲಿದ್ದಾರೆ. 2 ದಿನಗಳಲ್ಲಿ ಎಲ್ಲವನ್ನೂ ಪರಿಶೀಲನೆ ನಡೆಸಲಿರುವ ಹೈಕಮಾಂಡ್ ಕೇರಳಂನ ಮುಂದಿನ ಸಿಎಂ ಯಾರು ಅನ್ನೋದನ್ನ ಘೋಷಿಸಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.